ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡಿಸ್ಕಷನ್ ಆನ್ ಇಂಡಿಯನ್ ಪಾಲಿಟಿ. 2-3 ದಿನದಿಂದ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ, ಯಾಕಂದರೆ ನನ್ನ ಆರೋಗ್ಯ ಕೆಟ್ಟೋಗಿದೆ, ಸಿಕ್ಕಾಪಟ್ಟೆ ಚಿಂತಾಜನಕವಾಗಿತ್ತು. ಓಕೆ ಫೈನ್, ಇವಾಗ ಸರಿ ಹೋಗಿದ್ದೇನೆ, ಇವತ್ತು ಡಿಸ್ಚಾರ್ಜ್ ಆಗಿದ್ದೇನೆ. ಸೊ ಇವತ್ತೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೋಡಿ, ನಮ್ಮ ಹಿಂದಿನ ಲಾಸ್ಟ್ ಡಿಸ್ಕಷನ್ ನಿಮಗೆ ನೆನಪಿದ್ರೆ ನಾವು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಅದರಲ್ಲಿ ಕೂಡ ರೈಟ್ಸ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೆ, ಹೌದಲ್ವಾ? ಅದೇ ಚೈಲ್ಡ್ ಲೇಬರ್ ಆಗಿರ್ಬೋದು, ಫೋರ್ಸ್ಡ್ ಲೇಬರ್ ಆಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಇಟ್ಸ್ ಹೌ ಇಲ್ಲೀಗಲ್ ಇನ್ ಇಂಡಿಯಾ ಅಂತ. ಇವಾಗ ಫಂಡಮೆಂಟಲ್ ರೈಟ್ಸ್ ಟಾಪಿಕ್ನ ನಾನು ಸ್ಟಾಪ್ ಮಾಡ್ತಾ ಇದ್ದೇನೆ ಜಸ್ಟ್ ಫಾರ್ ಟುಡೇ. ಇವತ್ತಿನ ಈ ಡಿಸ್ಕಷನಲ್ಲಿ ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಐ ವಾಂಟ್ ಟು ಡಿಸ್ಕಸ್ ಅಬೌಟ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಹಾಟ್ ಟಾಪಿಕ್ ದಟ್ ವಿಲ್ ಹ್ಯಾಪನ್ ಇನ್ ದ ಕರೆಂಟ್ ಸಿನಾರಿಯೋ, ದಟ್ ಈಸ್ ಎಲೆಕ್ಷನ್ಸ್. ನಿಮಗೆ ಗೊತ್ತಿದೆ, ವಿಧಾನಸೌಧ ಎಲೆಕ್ಷನ್ಸ್ ಬರ್ತಾ ಇದೆ. ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ಗೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ದಿಸ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಕರೆಂಟ್ ಅಫೇರ್ಸ್. ಇದು ಕರೆಂಟ್ ಅಫೇರ್ಸಲ್ಲಿ ಕೂಡ ನೆಕ್ಸ್ಟ್ ಎಲೆಕ್ಷನ್ ಅಂತ ನೀವು ಓದ್ತಾನೆ ಇರ್ತೀರಾ. UPSC KPSC ಪರ್ಸ್ಪೆಕ್ಟಿವಲ್ಲಿ ಕೂಡ ಸ್ಟೇಟ್ ಲೆಜಿಸ್ಲೇಚರ್ ಹಾಗೂ ಸೆಂಟ್ರಲ್ ಅಸೆಂಬ್ಲೀಸ್, ವಾಟ್ ಈಸ್ ದಟ್, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್ಸ್ಗೆ ಎಲೆಕ್ಷನ್ಸ್ ಅಂದರೆ ಏನು, ಹೇಗೆ ನಡೆಯುತ್ತೆ ಅನ್ನೋ ಪ್ರೊಸೀಜರ್ ನಿಮಗೆ ಗೊತ್ತಿರಬೇಕು. ಸೊ ಸಿನ್ಸ್ ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಇವತ್ತು ನಾವು ಎಲೆಕ್ಷನ್ಸ್ ಮತ್ತು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಳ್ಳೋಣ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಷ್ಟಾಗತ್ತೆ ಅಷ್ಟು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋಗಿ, ಆಯಿತಾ? ಎಷ್ಟಾಗತ್ತೆ ಅಷ್ಟು ಪಾಯಿಂಟ್ಸನ್ನು ನೋಟ್ ಮಾಡ್ಕೊಳ್ತಾ ಹೋಗಿ. ಫಸ್ಟ್ ಆಫ್ ಆಲ್, ಎಲೆಕ್ಷನ್ಸ್ ಅಂದರೆ ಏನಂತ ನಿಮ್ಗೆ ಗೊತ್ತಿರಬೇಕು. ಬಿಫೋರ್ ಎಲೆಕ್ಷನ್ಸ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಡೆಮಾಕ್ರಸಿ. ಡೆಮಾಕ್ರಸಿ ಅಂದರೆ ಏನಂತ ನಾನು ಇವತ್ತು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಡೆಮಾಕ್ರಸಿ ಅನ್ನೋದೇನಿದೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ 2 ವರ್ಡ್ಸ್. ಇದು 2 ಪದಗಳ ಒಂದು ಮಿಶ್ರಣ. ಒನ್ ಈಸ್ ಕಾಲ್ಡ್ ಆಸ್ ಡೆಮೋ ಆ್ಯಂಡ್ ಒನ್ ಈಸ್ ಕಾಲ್ಡ್ ಆಸ್ ಕ್ರಸಿ ಆರ್ ಕ್ರೆಟೋಸ್. ಇದು ಗ್ರೀಕ್ ಅಥವಾ ಲ್ಯಾಟಿನ್ ಪದ, ನಂಗೆ ಆ ಪದ ಮಾಡ್ತೋಗಿದೆ. ಡೆಮೋ ಅಂದರೆ ಪೀಪಲ್ ಅಂತ, ಜನ. ಓಕೆ, ಡೆಮೋ ಸ್ಟ್ಯಾಂಡ್ಸ್ ಫಾರ್ ಪೀಪಲ್, ಕ್ರೆಟೋಸ್ ಅಂದರೆ ಪವರ್. ನೋಡಿ, ಡೆಮಾಕ್ರಸಿ ಅನ್ನೋ ಪದದ ಅದ್ಭುತವಾದ ಮೀನಿಂಗ್ ಏನು? ಪೀಪಲ್ ಪವರ್, ದಟ್ ಈಸ್ ಪೀಪಲ್ ಆರ್ ಹ್ಯಾವಿಂಗ್ ದ ಪವರ್ ಅಂತ. ಜನರ ಕೈಯಲ್ಲಿ ಪವರ್ ಇದೆ ಅನ್ನೋದಕ್ಕೆ ಒಂದು ರೆಪ್ರೆಸೆಂಟೇಷನ್ ಏನು? ಡೆಮಾಕ್ರಸಿ ಅಂತ. ಸೊ ಈ ಪವರ್ ಇದೆ ಅಲ್ವಾ, ವಾಟ್ ಪವರ್, ಏನು ಪವರ್ ಇದೆ ಅಂತ ನೀವು ಕೇಳೋದಾದರೆ, ದ ಪವರ್ ಆಫ್ ಎಲೆಕ್ಟಿಂಗ್ ದ ಗವರ್ನಮೆಂಟ್. ನೆನ್ಪಿಟ್ಕೊಳ್ಳಿ, ದ ಪವರ್ ಆಫ್ ಎಲೆಕ್ಟಿಂಗ್ ದ ಗವರ್ನಮೆಂಟ್. ದೀಸ್ ಪೀಪಲ್ ಹ್ಯಾವ್ ದ ಪವರ್ ಟು ಎಲೆಕ್ಟ್ ದ ಗವರ್ನಮೆಂಟ್. ನಮ್ಮ ದೇಶದಲ್ಲಿ ಯಾವ ಗವರ್ನಮೆಂಟ್ ಬರಬೇಕನ್ನೋದು ಸೆಲೆಕ್ಟ್ ಮಾಡುವಂಥ ಪವರ್ ಯಾರಿದೆ, ಅದು ಜನರಿಗಿರುತ್ತೆ. ಪೀಪಲ್ ವಿಲ್ ಹ್ಯಾವ್ ದ ಪವರ್. ಇವಾಗ ನೀವು ಮೊನಾರ್ಕಿ ಅಂತ ಕರೀತಾರೆ, ಗೊತ್ತಾ? ವೆನ್ ಎವರ್ ಟಾಕ್ ಅಬೌಟ್ ಮೊನಾರ್ಕಿ, ಇಲ್ಲಿ ಕಿಂಗ್ಸ್ ಇರ್ತಾರೆ, ಕಿಂಗ್ಶಿಪ್. ಇಂಗ್ಲೆಂಡ್ ಎಕ್ಸಾಂಪಲ್ ತಗೊಳ್ಳಿ, ಅಲ್ಲಿ ಕೂಡ ಡೆಮಾಕ್ರಸಿ ಇದೆ, ಬಟ್ ಇಟ್ ಈಸ್ ಮೊನಾರ್ಕಿಯಲ್ ಡೆಮಾಕ್ರಸಿ. ಅಲ್ಲಿ ರಾಜನೂ ಇದ್ದಾನೆ, ಪ್ರೈಮ್ ಮಿನಿಸ್ಟರ್ ಗವರ್ನಮೆಂಟ್ ಕೂಡ ಇದೆ. ಬಟ್ ನಮ್ಮದು ರಿಪಬ್ಲಿಕ್ ಡೆಮಾಕ್ರಸಿ. ನೆನ್ಪಿಟ್ಕೊಳ್ಳಿ, ಇಂಡಿಯಾಸ್ ಇಸ್ ಅ ರಿಪಬ್ಲಿಕ್ ಡೆಮಾಕ್ರಸಿ. ಇದ್ರ ಮೀನಿಂಗ್ ಕೂಡ ಹೇಳ್ತೇನೆ, ಡೋಂಟ್ ವರಿ. ರಿಪಬ್ಲಿಕ್ ಡೆಮಾಕ್ರಸಿ. ನೋಡಿ, ಡೆಮಾಕ್ರಸಿಯಲ್ಲಿ ವಿ ಎಲೆಕ್ಟ್ ದ ಪೀಪಲ್ ಅಲ್ವಾ, ವಿ ಎಲೆಕ್ಟ್ ದ ಗವರ್ನಮೆಂಟ್ ಅಲ್ವಾ. ಅಂಡರ್ಸ್ಟ್ಯಾಂಡ್ ದಿಸ್, ವಿ ಎಲೆಕ್ಟ್ ದ ಗವರ್ನಮೆಂಟ್. ಗವರ್ನಮೆಂಟ್ನ ನಾವು ಎಕ್ಸಿಕ್ಯೂಟಿವ್ ಅಂತ ಕರಿತೇವೆ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್. ಎವ್ರಿ ಪಾಯಿಂಟ್ ಈಸ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ತಾ ಹೋಗಿ. ದಿಸ್ ಇಸ್ ಕಾಲ್ಡ್ ಆಸ್ ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್. ಎಕ್ಸಿಕ್ಯೂಟಿವ್ ಅಲ್ಲಿ ಟಾಪ್ ಪೊಸಿಷನ್ ಇದೆ ಅಲ್ವಾ, ದಿ ಫಸ್ಟ್ ಟಾಪೆಸ್ಟ್ ಪೊಸಿಷನ್ ಆಫ್ ಎಕ್ಸಿಕ್ಯೂಟಿವ್. ಇಂಡಿಯಾದಲ್ಲಿ ಅದನ್ನು ನಾವು ಪ್ರೆಸಿಡೆಂಟ್ ಅಂತ ಕರಿತೇವೆ. ದ ಪ್ರೆಸಿಡೆಂಟ್ ಇಸ್ ದ ಸುಪ್ರೀಂ ಪವರ್ ಇನ್ ಎಕ್ಸಿಕ್ಯೂಟಿವ್, ದ ಟಾಪ್ ಮೋಸ್ಟ್ ಪವರ್. ಎಕ್ಸಿಕ್ಯೂಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಬರೋದು ಯಾರು? ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅರ್ಥ ಮಾಡ್ಕೊಳ್ಳಿ, ದಿಸ್ ಇಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್ ಇನ್ ಇಂಡಿಯಾ. ವ್ಯಾರಸ್ ಇಫ್ ಯು ಸಿ ದ ಸೇಮ್ ಇನ್ ಇಂಗ್ಲೆಂಡ್ ಅಲ್ಲಿ ನೋಡೋದಾದ್ರೆ, ಇದು ಮೊನಾರ್ಕಿ, ರಾಜ, ಅವ್ರ ಫ್ಯಾಮಿಲಿಯಲ್ಲಿ ಬರುವಂಥ ರಾಜ. ಲಾಸ್ಟ್ ಕ್ವೀನ್ ಎಲಿಜಬೆತ್ ಅವ್ರು ಇದ್ರಲ್ವಾ, ಅವ್ರು ಆದಮೇಲೆ ಈಗ ಅವ್ರ ಮನೆ ತಂದವರೇ ಟಾಪ್ ಪೊಸಿಷನ್ ಕೂತ್ಕೊಳ್ತಿದ್ದಾರೆ. ಇಂಡಿಯಾಸ್ ಟಾಪ್ ಮೋಸ್ಟ್ ಎಕ್ಸಿಕ್ಯೂಟಿವ್ ಪೊಸಿಷನ್ ಇಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಾಗೂ ಇವ್ರನ್ನ ನಾವು ಹೆಂಗೆ ಎಲೆಕ್ಟ್ ಮಾಡ್ತೇವೆ? ಇವ್ರಿದ ಫಸ್ಟ್ ಎಲೆಕ್ಷನ್ಸ್ ಆಗಲಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಅ ಸಿಟಿಸನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಭಾರತದ ಪ್ರಜೆಯೇ ಭಾರತದ ಅತಿ ಉಚ್ಚ ಅಧಿಕಾರಿಯಾಗಿ ಸೆಲೆಕ್ಟ್ ಆಗ್ತಾರೆ. ಅದಕ್ಕೆ ವಿ ಕಾಲ್ ಇಟ್ ಆಸ್ ರಿಪಬ್ಲಿಕ್. ರಿಪಬ್ಲಿಕ್ ಅಂದ್ರೆ ಏನು? ಇಫ್ ಅ ಸಿಟಿಸನ್ ಆಫ್ ಅ ಕಂಟ್ರಿ ಈಸ್ ಗಿವನ್ ದ ಚಾನ್ಸ್ ಟು ಬಿ ದ ಟಾಪ್ ಮೋಸ್ಟ್ ಸುಪೀರಿಯರ್ ಆಫೀಸರ್, ಅದನ್ನು ನಾವು ರಿಪಬ್ಲಿಕ್ ಅಂತ ಕರಿತೇವೆ. ಸೊ ಇಂಡಿಯಾ ಇಸ್ ಹ್ಯಾವಿಂಗ್ ರಿಪಬ್ಲಿಕ್ ಡೆಮಾಕ್ರಸಿ. ಡೆಮಾಕ್ರಸಿ ಅಂದರೆ ವಿ ಆರ್ ಎಲೆಕ್ಟಿಂಗ್ ದ ಗವರ್ನಮೆಂಟ್, ಪಕ್ಕಾ ನಿಜ. ವಿ ಆರ್ ಎಲೆಕ್ಟಿಂಗ್ ದ ಗವರ್ನಮೆಂಟ್, ಇದು ಕೂಡ ನಿಜ. ಆ್ಯಂಡ್ ಗವರ್ನಮೆಂಟ್ ಇಸ್ ದ ಟಾಪ್ ಮೋಸ್ಟ್ ಪೊಸಿಷನ್ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಶಿ ಈಸ್ ಆಲ್ಸೋ ಅ ಸಿಟಿಸನ್. ಇದಕ್ಕೆ ನಾವು ಭಾರತನ ರಿಪಬ್ಲಿಕ್ ಡೆಮಾಕ್ರಸಿ ಅಂತ ಕರಿತೇವೆ. ನೀವು ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ನೆನಪಿದ್ರು ಕೂಡ, ವಿ ದ ಪೀಪಲ್ ಆಫ್ ಇಂಡಿಯಾ ಡಿಕ್ಲೇರ್ ಇಂಡಿಯಾ ಇಸ್ ಅ ಸಾವರಿನ್ ಸೋಷಿಯಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನೋ ಒಂದು ಪದ ಇದೆ, ಅದೇ ಇದ್ರ ಪದ. ಡೆಮಾಕ್ರಸಿ ಇಸ್ ಪೀಪಲ್ ಎಲೆಕ್ಟ್ ದ ಗವರ್ನಮೆಂಟ್ ಆ್ಯಂಡ್ ದ ಸುಪೀರಿಯರ್ ಆಫೀಸರ್ ಆಫ್ ದ ಗವರ್ನಮೆಂಟ್, ದಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ರಿಪಬ್ಲಿಕ್. ಅರ್ಥ ಆಗ್ತಿದೆಯಾ? ಈಗ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಇಂಡಿಯಾ ಹ್ಯಾಸ್ 2 ಹೆಡ್ಸ್, ಇದನ್ನು ಹೇಳೇ ಬಿಡ್ತಾನೆ. India has two important heads.
ಒನ್ ಈಸ್ ಕಾಲ್ಡ್ ಆಸ್ ನಾಮಿನಲ್ ಹೆಡ್, ನೆನ್ಪಿಟ್ಕೊಳ್ಳಿ. ಒನ್ ಈಸ್ ಕಾಲ್ಡ್ ಆಸ್ ನಾಮಿನಲ್ ಹೆಡ್, ದ ಅದರ್ ಒನ್ ಈಸ್ ಕಾಲ್ಡ್ ಆಸ್ ರಿಯಲ್ ಹೆಡ್. ಇದು ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಒನ್ ಈಸ್ ಕಾಲ್ಡ್ ಆಸ್ ನಾಮಿನಲ್ ಹೆಡ್, ಒನ್ ಮೋರ್ ಈಸ್ ಕಾಲ್ಡ್ ಆಸ್ ರಿಯಲ್ ಹೆಡ್. ರಿಯಲ್ ಹೆಡ್ ಕೈಯಲ್ಲಿ ಜಾಸ್ತಿ ಪವರ್ಸ್ ಇರುತ್ತೆ ಕಂಪೇರ್ಡ್ ಟು ನಾಮಿನಲ್ ಹೆಡ್, ಬಿಕಾಸ್ ಹಿ ಕ್ಯಾನಾಟ್ ಡೂ ಎನಿಥಿಂಗ್ ಆನ್ ಹಿಸ್ ಓನ್. ಅವ್ರು ತಮ್ಗೆ ಇಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಹಿ ಹ್ಯಾಸ್ ಟು ಟೇಕ್ ದ ಒಪಿನಿಯನ್ ಆಫ್ ರಿಯಲ್ ಹೆಡ್, ನೆನ್ಪಿಟ್ಕೊಳ್ಳಿ. ಹಿ ಹ್ಯಾಸ್ ಟು ಟೇಕ್ ಹಿಸ್ ಒಪಿನಿಯನ್. ಸೊ ಇವರು ಏನು ಹೇಳ್ತಾರೋ ಅದನ್ನೇ ಪ್ರೆಸಿಡೆಂಟ್ ಆಫ್ ಇಂಡಿಯಾ 99% ಕೇಸಸಲ್ಲಿ ಮಾಡ್ತಾರೆ. ಸೊ ಇವಾಗ ನಾಮಿನಲ್ ಹೆಡ್ ಅಂದರೆ ಯಾರು? ಇಟ್ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ನೆನ್ಪಿಟ್ಕೊಳ್ಳಿ. ದ ನಾಮಿನಲ್ ಹೆಡ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವೆರಾಸ್ ದ ರಿಯಲ್ ಹೆಡ್ ಈಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಪ್ರೈಮ್ ಮಿನಿಸ್ಟರ್ ಈಸ್ ಮೋರ್ ಪವರ್ಫುಲ್ ದ್ಯಾನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇನ್ ಪ್ರಾಕ್ಟಿಕಲ್ ಆಗಿ ಹೇಳೋದಾದ್ರೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಹೇಳೋದಾದ್ರೆ, ನರೇಂದ್ರ ಮೋದಿ ಅವರು ಮೋರ್ ಪವರ್ಫುಲ್ ಕಂಪೇರ್ಡ್ ಟು ದ್ರೌಪದಿ ಮುರ್ಮು. ಬಟ್ ಅಕಾರ್ಡಿಂಗ್ ಟು ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ಮೋರ್ ಪವರ್ಫುಲ್, ನೆನ್ಪಿಟ್ಕೊಳ್ಳಿ. ಥಿಯರಿಟಿಕಲಿ ಪ್ರೆಸಿಡೆಂಟ್ ಸ್ಟ್ರಾಂಗ್ ಅಂತ ಹೇಳ್ತಾರೆ, ಪ್ರಾಕ್ಟಿಕಲಿ PM ಸ್ಟ್ರಾಂಗ್ ಆಗ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ನ ನಾನು ಮುಂದೆ ಬರುವಂಥ ಕ್ಲಾಸಲ್ಲಿ ಕೊಡ್ತೇನೆ. ಇದು ಡಿಬೇಟೇಬಲ್ ಟಾಪಿಕ್, ನೆನ್ಪಿಟ್ಕೊಳ್ಳಿ. ದಿ ಮೋಸ್ಟ್ ಪವರ್ಫುಲ್ ಅಥಾರಿಟಿ ಆಫ್ ಇಂಡಿಯಾ ಯಾರಂದರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ಆಸ್, ನೆನ್ಪಿಟ್ಕೊಳ್ಳಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಹೆಡ್ ಆಫ್ ದ ಸ್ಟೇಟ್. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಹೆಡ್ ಆಫ್ ದ ಸ್ಟೇಟ್. ಸ್ಟೇಟ್ ಅಂದರೆ ಕರ್ನಾಟಕ, ತಮಿಳುನಾಡು ಅಲ್ಲ. ಆರ್ಟಿಕಲ್ 12 ನೆನಪಿದೆ ಅಲ್ವಾ, ಐ ಡಿಫೈನ್ ವಾಟ್ ಈಸ್ ಅ ಸ್ಟೇಟ್. ಆ ಡೆಫಿನೇಷನ್ ಪ್ರಕಾರ ಇರುವಂಥ ಸ್ಟೇಟಲ್ಲಿ ದಿ ಹೆಡ್ ಆಫ್ ದ ಸ್ಟೇಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಾಗಾದರೆ ರಿಯಲ್ ಹೆಡ್ ಪ್ರೈಮ್ ಮಿನಿಸ್ಟರ್ ಏನಾಗ್ತಾರೆ? ಹಿ ಈಸ್ ಹೆಡ್ ಆಫ್ ದ ಗವರ್ನಮೆಂಟ್, ನೆನ್ಪಿಟ್ಕೊಳ್ಳಿ. ನರೇಂದ್ರ ಮೋದಿ ಈಸ್ ದ ಹೆಡ್ ಆಫ್ ದ ಗವರ್ನಮೆಂಟ್ ಅಷ್ಟೇ. ಹೂ ಈಸ್ ದ ರಿಯಲ್ ಹೆಡ್? ಹಿ ಈಸ್ ದ ಹೆಡ್ ಆಫ್ ದ ಗವರ್ನಮೆಂಟ್. ಆ್ಯಂಡ್ ಹೂ ಈಸ್ ದ ಹೆಡ್ ಆಫ್ ದ ಸ್ಟೇಟ್? ಇಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಎರಡು ಕಾನ್ಸೆಪ್ಟ್ ಕೂಡ ನಿಮಗೆ ಕ್ಲಿಯರ್ ಆಗಿರಬೇಕು. ರಿಪಬ್ಲಿಕ್ ಡೆಮಾಕ್ರಸಿ ಅಂದ್ರೇನು? ಐ ಆಮ್ ಟಾಕಿಂಗ್ ರಿಪಬ್ಲಿಕ್ ಇನ್ ದಿಸ್ ಪರ್ಸ್ಪೆಕ್ಟಿವ್. ರಿಪಬ್ಲಿಕ್ ಇಲ್ಲಿದೆ, ಇದು ರಿಪಬ್ಲಿಕ್. ದ ಹೆಡ್ ಆಫ್ ದ ಸ್ಟೇಟ್ ಈಸ್ ದ ಸಿಟಿಸನ್, ವೆರಸ್ ಡೆಮಾಕ್ರಸಿ ಇಲ್ಲಿದೆ. ಇದೆರಡು ಬೇರೆ ಬೇರೆ. ಎರಡನ್ನೂ ಕಂಪೈನ್ ಮಾಡಿ ನೋಡಿದ್ರೆ, ವೆನೆವರ್ ಐ ಸೆ ರಿಪಬ್ಲಿಕ್ ಡೆಮಾಕ್ರಸಿ, ಇಟ್ ಈಸ್ ಪ್ರೆಸಿಡೆಂಟ್ ಪ್ಲಸ್ ಪ್ರೈಮ್ ಮಿನಿಸ್ಟರ್ ಪ್ಲಸ್ ಆಲ್ ದ ಎಲೆಕ್ಟೆಡ್ ಮಿನಿಸ್ಟರ್ಸ್. ವೆನೆವರ್ ಐ ಸೆ ರಿಪಬ್ಲಿಕ್ ಡೆಮಾಕ್ರಸಿ, ನೆನ್ಪಿಟ್ಕೊಳ್ಳಿ, ರಿಪಬ್ಲಿಕ್ಕಲ್ಲಿ ನಾಮಿನಲ್ ಹೆಡ್ ಇದ್ದಾರೆ ಆ್ಯಂಡ್ ಡೆಮಾಕ್ರಸಿಯಲ್ಲಿ ರಿಯಲ್ ಹೆಡ್ ಇದ್ದಾರೆ. ಟುಗೆದರ್ ದೇ ವರ್ಕ್. ಒಟ್ಟಿನಲ್ಲಿ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ ವರ್ಕ್ ಮಾಡ್ತಾರೆ. ಚೆಸ್ ಆಡ್ತೀರಾ ನೀವು? ಐ ಹೋಪ್ ಯು ಪೀಪಲ್ ಪ್ಲೇ ಚೆಸ್ ಅಲ್ವಾ? ಚೆಸ್ಸಲ್ಲಿ ಏನಾಗುತ್ತೆ, ಕಿಂಗ್ ಈಸ್ ಆಲ್ವೇಸ್ ಸಪೋರ್ಟೆಡ್ ಬೈ ದ ಮಿನಿಸ್ಟರ್. ಮಿನಿಸ್ಟರ್ ಹೆಂಗೆ ಬೇಕೋ ಹಾಗೆ ಹೋಗ್ತಿರ್ತಾರೆ. ನಾವು ರಾಣಿ ಅಂತ ಕರಿತೇವೆ ಚೆಸ್ಸಲ್ಲಿ. ಮಿನಿಸ್ಟರ್ ಹೆಂಗೆ ಬೇಕೋ ಹಂಗೆ ಹೋಗ್ತಾರೆ. ಬಟ್ ರಾಜ ಒಂದೊಂದು ಹೆಜ್ಜೆ ಮಾತ್ರ ಇರ್ತಾರೆ. ಇದರಲ್ಲಿ ವೀಕ್ ಯಾರು? ಕಿಂಗ್ ಈಸ್ ವೀಕ್ ಕಂಪೇರ್ಡ್ ಟು ದ ಮಿನಿಸ್ಟರ್. ಇದೇ ಕಾನ್ಸೆಪ್ಟಲ್ಲಿ ಇಂಡಿಯಾದು ಡೆಮಾಕ್ರಸಿ ಇದೆ. ಆಯಿತಾ? ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ವಿ ಹ್ಯಾವ್ ಟೂ ಹೆಡ್ಸ್. ಒನ್ ಈಸ್ ಹೆಡ್ ಆಫ್ ದ ಸ್ಟೇಟ್, ದಟ್ ಈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಒನ್ ಮೋರ್ ಈಸ್ ಹೆಡ್ ಆಫ್ ದ ಗವರ್ನಮೆಂಟ್, ದಟ್ ಈಸ್ ಪ್ರೈಮ್ ಮಿನಿಸ್ಟರ್. ಇವಾಗ ಇನ್ನೊಂದು ವಿಷಯಕ್ಕೆ ಬರೋಣ. ನಾವು ಲೆಟ್ಸ್ ಟಾಕ್ ಅಬೌಟ್ ಎಲೆಕ್ಷನ್ಸ್. ಇವತ್ತಿನ ಡಿಸ್ಕಷನ್ ಏನು? ಎಲೆಕ್ಷನ್ಸ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಎಲೆಕ್ಷನ್ಸ್? ವಾಟ್ ಈಸ್ ಎಲೆಕ್ಷನ್ಸ್ ಅಂದರೆ, ಇಟ್ ಈಸ್ ದ ವೇ ಬೈ ವಿಚ್ ಪೀಪಲ್, ಅರ್ಥ ಮಾಡ್ಕೊಳ್ಳಿ, ಇಟ್ ಈಸ್ ದ ವೇ ಬೈ ವಿಚ್ ಪೀಪಲ್ ವಿಲ್ ಎಲೆಕ್ಟ್ ದ ಗವರ್ನಮೆಂಟ್. It is the way by which the people will elect the government. It can be the central government. ನೋಡಿ, government ಅಲ್ಲಿ ಎರಡಿದೆ. It can be central government or it also can be state government. ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್. It can be central government. It also can be state government. ಇಷ್ಟು ಗೊತ್ತಿದೆ ಅಂತ ಅನ್ಕೊಳ್ತೀನಿ. I hope you people know definitely this too. ಅರ್ಥ ಆಗ್ತಿದೆಯಾ? Whenever we are talking about the central government, ಅರ್ಥ ಮಾಡ್ಕೊಳ್ಳಿ, whenever I am talking about central government, ಇದನ್ನು ನಾವು ಲೋಕಸಭಾ ಎಲೆಕ್ಷನ್ಸ್ ಅಂತ ಕರಿತೇವೆ. ಇನ್ ಪರ್ಟಿಕ್ಯುಲರ್ ಇಟ್ ಈಸ್ ಲೋಕಸಭಾ ಎಲೆಕ್ಷನ್ಸ್. ಲೋಕಸಭಾ ಎಲೆಕ್ಷನ್ಸ್. ವೆನೆವರ್ ಇಟ್ ಈಸ್ ಲೋಕಸಭಾ ಎಲೆಕ್ಷನ್ಸ್, ಇದನ್ನು ನಾವು ಸೆಂಟ್ರಲ್ ಗವರ್ನಮೆಂಟ್ ಎಲೆಕ್ಷನ್ಸ್ ಅಂತ ಕರಿತೇವೆ. ಅರ್ಥ ಆಗ್ತಿದೆಯಾ? ವೆನೆವರ್ ಐಸ್ ಎ ಸ್ಟೇಟ್ ಗವರ್ನಮೆಂಟ್, ಇದು ಅದೇ ವಿಧಾನಸೌಧ ಎಲೆಕ್ಷನ್ಸ್ ಅಂತ ಕರಿತೇವೆ. ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ಸ್. ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ಸ್. ಐ ಹೋಪ್ ದಿಸ್ ಈಸ್ ಕ್ಲಿಯರ್. ಸೊ ಇವಾಗ ಕಂಟಿನ್ಯೂ ಮಾಡಬೇಕಾದ್ರೆ ನೋಡಿ, ಹೇಳಿದೆ ಸೆಂಟ್ರಲ್ ಗವರ್ನಮೆಂಟ್ ಲೋಕಸಭಾ ಎಲೆಕ್ಷನ್ಸ್, ಸ್ಟೇಟ್ ಗವರ್ನಮೆಂಟ್ ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ಸ್. ಇವಾಗ ಡೆಪ್ತ್ ಆಗಿ ಮಾತಾಡೋಣ. ನೋಡಿ, ವೆನೆವರ್ ಐ ಟಾಕ್ ಅಬೌಟ್ ಎಲೆಕ್ಷನ್ಸ್ ನೆನ್ಪಿಟ್ಕೊಳ್ಳಿ, ವೆನೆವರ್ ಐ ಟಾಕ್ ಅಬೌಟ್ ಎಲೆಕ್ಷನ್ಸ್ ಆರ್ ಕಂಡಕ್ಟೆಡ್. ಇದನ್ನು ಅರೇಂಜ್ ಮಾಡೋದು ಯಾರು? ಇದನ್ನು ಸೆಟಪ್ ಮಾಡೋದು ಯಾರು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಡನ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಭಾರತದ ಎಲೆಕ್ಷನ್ ಕಮಿಷನ್ ಇದೆ ಅಲ್ವಾ, ಇದನ್ನ ಇವರು ನಡೆಸ್ಕೊಂಡು ಹೋಗ್ತಾರೆ. ಆ್ಯಂಡ್ ಆರ್ಟಿಕಲ್ 324 ಇನ್ ದ ಕಾನ್ಸ್ಟಿಟ್ಯೂಷನ್, ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 324 ಇನ್ ದ ಕಾನ್ಸ್ಟಿಟ್ಯೂಷನ್ ಗಿವ್ಸ್ ಬರ್ತ್, ಜನ್ಮ ಕೊಡೋದು ಯಾರು ಇದಕ್ಕೆ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಆರ್ಟಿಕಲ್ 324 ಕೊಡುತ್ತೆ. ಆರ್ಟಿಕಲ್ 324 ಪ್ರೊವೈಡ್ಸ್ ದ ಪವರ್ ಆಫ್ ಸೂಪರಿಂಟೆಂಡೆನ್ಸ್,
ಡೈರೆಕ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಎಲೆಕ್ಷನ್ಸ್ ಟು ದ ಪಾರ್ಲಿಮೆಂಟ್. ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 324 ಇಂದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದೆ. ಹಾಗೂ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ಇಟ್ ಕಂಡಕ್ಟ್ಸ್ ದ ಎಲೆಕ್ಷನ್ಸ್ ಫಾರ್ ಪಾರ್ಲಿಮೆಂಟ್. ಅಂದರೆ ಸೆಂಟ್ರಲ್ ಗವರ್ನಮೆಂಟ್ ಎಲೆಕ್ಷನ್ಸ್ ಇದೆ ಅಲ್ಲ, ಇದನ್ನ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡುತ್ತೆ. ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂದರೆ ನಮ್ಮ ವಿಧಾನಸೌಧ ಏನಿದೆ, ಈಗ ಬಸವರಾಜ ಬೊಮ್ಮಾಯಿ ಇದ್ದಾರೆ ಅಲ್ವಾ, ಅದೇ ಥರ ಆಂಧ್ರ ಪ್ರದೇಶಲ್ಲಿ ಯಾರು ಇರ್ತಾರೆ, ತೆಲಂಗಾಣ ಸ್ಟೇಟ್ ಲೆವೆಲ್ ಇದೆ ಅಲ್ವಾ, ಆ ಎಲೆಕ್ಷನ್ಸ್ನ ಕೂಡ ಕಂಡಕ್ಟ್ ಮಾಡೋದು ಯಾರು, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಪ್ಲಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಇದನ್ನ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡ್ತಾರೆ. ಪ್ಲಸ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಸ್. ನೆನ್ಪಿಟ್ಕೊಳ್ಳಿ, 4 ಥರ ಎಲೆಕ್ಷನ್ಸ್ನ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಆರ್ಗನೈಸ್ ಮಾಡುತ್ತೆ. ಪಾರ್ಲಿಮೆಂಟ್ರಿ ಎಲೆಕ್ಷನ್ಸ್, ಸ್ಟೇಟ್ ಎಲೆಕ್ಷನ್ಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಸ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಎಲೆಕ್ಷನ್ಸ್. ದಿಸ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ದಿಸ್ ಈಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಅರ್ಥ ಆಗ್ತಿದೆ ಅಲ್ವಾ? ಅದೇ ಥರ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಇದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೂಡ ಇರುತ್ತೆ. ಅವ್ರವ್ರ ಸ್ಟೇಟ್ಸಲ್ಲಿ ಒಂದು ಎಲೆಕ್ಷನ್ ಕಮಿಷನ್ ಇರುತ್ತೆ. ಇವರು ಅಷ್ಟೊಂದು ಪವರ್ಫುಲ್ ಅಲ್ಲ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪಂಚಾಯತ್ಸ್ ಆ್ಯಂಡ್ ಮುನ್ಸಿಪಾಲಿಟೀಸ್ ಎಲೆಕ್ಷನ್ಸ್ ಅಷ್ಟೇ. ಪಂಚಾಯತ್ಸ್ ಮತ್ತು ಮುನಿಸಿಪಾಲಿಟೀಸ್ ಎಲೆಕ್ಷನ್ಸ್ ಇರುತ್ತೆ ಅಲ್ವಾ, ಇದನ್ನು ಸ್ಟೇಟ್ ಎಲೆಕ್ಷನ್ಸ್ ಕಂಡಕ್ಟ್ ಮಾಡುತ್ತೆ. ಮುನಿಸಿಪಾಲಿಟಿಗೆ ಎಕ್ಸಾಂಪಲ್ಸ್ BBMP ಇದೆ ಅಲ್ವಾ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇಲ್ಲ ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್ ಇದೆ ಅಲ್ವಾ, ಮೈಸೂರು ಸಿಟಿ ಕಾರ್ಪೊರೇಷನ್ ಅವರು. ಆ್ಯಂಡ್ ಪಂಚಾಯತ್ಸ್ಗೆ ನಮ್ಮ ಹಳ್ಳಿಗಳಲ್ಲಿರುವಂಥದ್ದು. ಬಟ್ ನಾವಿವತ್ತು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬಗ್ಗೆ. ಆರ್ಟಿಕಲ್ 324 ಗಿವ್ಸ್ ರೈಟ್ಸ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಷ್ಟು ಗೊತ್ತಾಗಿದ್ರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಎಲೆಕ್ಷನ್ ಕಮಿಷನಲ್ಲಿ ಯಾರ್ಯಾರು, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಅಂತ. ಇಂಡಿಯಾದಲ್ಲಿ ಕರೆಂಟ್ಲಿ ಇನ್ 2023 ಬಗ್ಗೆ ಮಾತಾಡೋದಾದ್ರೆ ವಿ ಹ್ಯಾವ್ 3 ಮೆಂಬರ್ಸ್ ಇನ್ ಎಲೆಕ್ಷನ್ ಕಮಿಷನ್. ನೆನ್ಪಿಟ್ಕೊಳ್ಳಿ, ಎಲೆಕ್ಷನ್ ಕಮಿಷನ್ ಅಲ್ಲಿ 3 ಜನ ಇರ್ತಾರೆ. ದೇರ್ ಆರ್ 3 ಪೀಪಲ್. ದ ಸುಪೀರಿಯರ್ ಆಫೀಸರ್ ಇಸ್ ಕಾಲ್ಡ್ ಆಸ್ ಚೀಫ್ ಎಲೆಕ್ಷನ್ ಕಮಿಷನರ್. ಇವ್ರನ್ನ ನಾವು ಚೀಫ್ ಎಲೆಕ್ಷನ್ ಕಮಿಷನರ್ ಅಂತ ಕರಿತೇವೆ. ಎಲೆಕ್ಷನ್ ಕಮಿಷನ್ ಅಲ್ಲಿ 3 ಜನ ಇರ್ತಾರೆ. ದ ಹೆಡ್ ಆಫ್ ದಿಸ್ ಇಸ್ ಕಾಲ್ಡ್ ಆಸ್ ಚೀಫ್ ಎಲೆಕ್ಷನ್ ಕಮಿಷನರ್. ಅವ್ರ ಕೆಳಗೆ 2 ಸಪರೇಟ್ ಎಲೆಕ್ಷನ್ ಕಮಿಷನರ್ ಇರ್ತಾರೆ. ಎಲೆಕ್ಷನ್ ಕಮಿಷನರ್ ಅಂಡ್ ಅವ್ರ ಸುಪೀರಿಯರ್ ಯಾರು, ಚೀಫ್ ಎಲೆಕ್ಷನ್ ಕಮಿಷನರ್. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ 3 members and these people are appointed by President of India himself. President of India ಇವ್ರನ್ನ ಅಪಾಯಿಂಟ್ ಮಾಡ್ತಾರೆ. ನೆನ್ಪಿಟ್ಕೊಳ್ಳಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ is appointed by President of India and since election commission is clearly mentioned in article 324, ನೆನ್ಪಿಟ್ಕೊಳ್ಳಿ, since election commission is clearly mentioned in the article, this is a constitutional body. ಕಾನ್ಸ್ಟಿಟ್ಯೂಷನ್ ಇಂದಾನೆ ಇದಕ್ಕೆ ಜನ್ಮ ಆಗ್ತಿರೋದ್ರಿಂದ ಇದನ್ನ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಕರೀತಾರೆ. ದಿಸ್ ಬಾಡಿ ಇಸ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಪ್ಲಸ್ ದಿಸ್ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಯಾವನು ಇದ್ರ ಅಫೇರ್ಸ್ ಅಲ್ಲಿ ಮೂಗ್ ತೋರಿಸೋ ಹಾಗೆ ಇಲ್ಲ. ಎಲೆಕ್ಷನ್ ಕಮಿಷನ್ ಜೊತೆ ಯಾವ ಗವರ್ನಮೆಂಟ್ ಆಗಲಿ ಯಾರೇ ಆಗಲಿ ಮೂಗ್ ತೋರಿಸೋ ಹಾಗಿಲ್ಲ. ದೇ ಆರ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಎಲೆಕ್ಷನ್ಸ್ ನಾವು ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕಾನ್ಸ್ಟಿಟ್ಯೂಷನ್ ಇಟ್ ಸೆಲ್ಫ್, ಈಗ UPSC ಇದೆ ಅಲ್ವಾ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಾಡಿ, ಇದು ಕೂಡ ಕಾನ್ಸ್ಟಿಟ್ಯೂಷನಲ್ ಬಾಡಿ. ದಿಸ್ ಇಸ್ ಇಂಡಿಪೆಂಡೆಂಟ್. ಅದೇ ಥರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕೂಡ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್. ಚೀಫ್ ಎಲೆಕ್ಷನ್ ಕಮಿಷನರ್ ಹಾಗೂ ಎಲೆಕ್ಷನ್ ಕಮಿಷನರ್ಸ್ ಈ 3 ಜನನ ಅಪಾಯಿಂಟ್ ಮಾಡೋದು ಯಾರು, ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಇದನ್ನ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ಒನ್, ಅಪಾಯಿಂಟ್ಮೆಂಟ್ನ ಮಾಡೋದು ಪ್ರೆಸಿಡೆಂಟ್ ಆದರೆ, ಸಾರಿ 1 ಸೆಕೆಂಡ್, ಈಗ ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ವಾ, ಹಿ ಇಸ್ ದ ಚೇರ್ಮ್ಯಾನ್ ಆಫ್ ದಿಸ್ ಕಮಿಷನ್. ಚೀಫ್ ಎಲೆಕ್ಷನ್ ಕಮಿಷನರ್ ಇಸ್ ದ ಚೇರ್ಮ್ಯಾನ್ ಆಫ್ ದಿಸ್ ಕಮಿಷನ್ ಅಷ್ಟೇ. ಎಲೆಕ್ಷನ್ ಕಮಿಷನ್ ಇಂಡಿಯಾದಲ್ಲಿ ಅರೇಂಜ್ ಆಗುವಂಥ ಎಲೆಕ್ಷನ್ಸ್ ಅಲ್ಲಿ 3 ಜನ ಇರ್ತಾರೆ ಕಮಿಷನ್ ಅಲ್ಲಿ. ಒನ್ ಇಸ್ ಚೀಫ್ ಎಲೆಕ್ಷನ್ ಕಮಿಷನರ್ ಫಾಲೋಡ್ ಬೈ ಎಲೆಕ್ಷನ್ ಕಮಿಷನರ್. ಈ 3 ಜನ ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾದ್ರೆ ಸುಪ್ರೀಂ ಪವರ್ ಯಾರು, ಚೇರ್ಮ್ಯಾನ್. 1 ಸೆಕೆಂಡ್, ಮೈಕ್ ಆನ್ ಇದೆಯಾ? ಥ್ಯಾಂಕ್ ಗಾಡ್. ಇದಾದ್ಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈ 3 ಜನರು ಡಿಸ್ಕಸ್ ಮಾಡಬೇಕಾದ್ರೆ ಇನ್ ಕೇಸ್ ವಾಕ್ವಾದ ಬಂದರೆ, ಇಫ್ ದೆರ್ ಇಸ್ ಅ ಡಿಸ್ಪ್ಯೂಟ್, ಹೌದು ಈ ಸ್ಟೇಟಲ್ಲಿ ಎಲೆಕ್ಷನ್ ಆಗಬೇಕು, ಈ ಸ್ಟೇಟಲ್ಲಿ ಎಲೆಕ್ಷನ್ ಆಗಬಾರ್ದು, ಏನೋ ಒಂದು ಡಿಸ್ಕಷನ್ ಆಗ್ತಾ ಇದ್ರೆ ಮೆಜಾರಿಟಿ ಮೇಲೆ ಹೋಗ್ತಾರೆ. ಇಬ್ಬರು, ಇಫ್ 2 of the 3 people ಸಪೋರ್ಟ್ ದ ಬಿಲ್, ಸಪೋರ್ಟ್ ದ ಡಿಸಿಷನ್ ವಿಲ್ ಬಿ ಕನ್ಸಿಡರ್ಡ್. ಅರ್ಥ ಆಗ್ತಿದ್ಯಾ? ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪಾರ್ಲಿಮೆಂಟ್ ಎಲೆಕ್ಷನ್ಸ್, ಸ್ಟೇಟ್ ಎಲೆಕ್ಷನ್ಸ್, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಸ್, ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಎಲೆಕ್ಷನ್ಸ್. ಇದಾದ್ಮೇಲೆ ಇದು ಯಾವ ಆರ್ಟಿಕಲ್, ಆರ್ಟಿಕಲ್ 324. ಇವಾಗ ಎಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈ ವೋಟ್ ಹಾಕ್ತಾರಲ್ವಾ, ವಾಟ್ ಈಸ್ ದ ವೋಟಿಂಗ್ ಏನಂತಾರೆ, ವಾಟ್ ಈಸ್ ದ ವೋಟಿಂಗ್ ಕ್ರೈಟೀರಿಯಾ? ಒಬ್ಬ ಪರ್ಸನ್ ಇಂಡಿಯಾದಲ್ಲಿ ವೋಟ್ ಮಾಡಬೇಕಂದ್ರೆ ಏನು, ಯಾರಾದರೂ ಡಿಸ್ಕ್ರಿಮಿನೇಷನ್ ಇದೆಯಾ ಅಂತ ಅಂದ್ಕೊಂಡ್ರೆ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 326 ಗಿವ್ಸ್ ಅಸ್ ದ ಪವರ್ ಟು ವೋಟ್.
Article 326 talks about universal adult franchise. U for universal, A for adult, F for franchise. ಇದರ ಅರ್ಥ ಏನಂದ್ರೆ ಒಂದು ನಿರ್ದಿಷ್ಟ ಏಜ್ನ ಒಬ್ಬ ವ್ಯಕ್ತಿ ಅಚೀವ್ ಮಾಡಿದ್ರೆ, ಇಫ್ ಅ ಪರ್ಸನ್ ಕ್ರಾಸಸ್ ದ ಸ್ಪೆಸಿಫೈಡ್ ಏಜ್ ಹಿ ಗೆಟ್ಸ್ ದ ರೈಟ್ ಟು ವೋಟ್ ಇನ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಇದೆ. ಒಬ್ಬ ಹುಡುಗನ ಅಥವಾ ಹುಡುಗಿಯ ವಯಸ್ಸು ನಿರ್ದಿಷ್ಟ ರೆಸ್ಟ್ರಿಕ್ಟೆಡ್ ಏಜ್ನ ಕ್ರಾಸ್ ಮಾಡಿದ್ರೆ ವೋಟಿಂಗ್ ಪವರ್ ಸಿಗತ್ತೆ. ಭಾರತದಲ್ಲಿ 18 ಇಯರ್ಸ್ ಇಸ್ ದ ಕ್ರೈಟೀರಿಯಾ ಟು ಗೆಟ್ ದ ವೋಟಿಂಗ್ ಪವರ್. 18 ವರ್ಷ ಆದ್ಕೊಳ್ಳೆ ಫಸ್ಟ್ ನೀವು ಮಾಡಬೇಕಾಗಿರೋದು ವೋಟಿಂಗ್ ಐಡರ್ನ ತಗೊಬರ್ಬೇಕು, ವೋಟಿಂಗ್ ಐಡಿನ. ಆ್ಯಂಡ್ ನೋ ಒನ್ ಕ್ಯಾನ್ ಬಿ ಡಿಸ್ಕ್ರಿಮಿನೇಟೆಡ್ ಆನ್ ರೇಸ್, ರಿಲಿಜನ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್ ಆರ್ ವಾಟ್ ಎವರ್ ಇಟ್ ಈಸ್. ನೀವು ಹುಡುಗ ಆಗಿರಿ, ಹುಡುಗಿ ಆಗಿರಿ, ಕಪ್ಪಗಿರ್ರಿ, ಬೆಳ್ಳಗಿರಿ, ಕುಳ್ಳಕ್ಕಿರಿ, ಉದ್ದಕ್ಕಿರ್ರಿ, ಯಾವುದೇ ಧರ್ಮದವರಾಗಿರಲಿ, ಯಾವುದೇ ಜಾತಿಯವರಾಗಿರಲಿ, ಎಲ್ಲೇ ಹುಟ್ಟಿರಿ, ನೀವು ಭಾರತೀಯರಾಗಿದ್ರಿ, ಇಫ್ ಯು ಆರ್ ಆನ್ ಇಂಡಿಯನ್ ಯು ವಿಲ್ ಗೆಟ್ ವೋಟಿಂಗ್ ಪವರ್. ಯು ವಿಲ್ ಗೆಟ್ ವೋಟಿಂಗ್ ಪವರ್. ನೆನ್ಪಿಟ್ಕೊಳ್ಳಿ, ಈ ಥರ ಯಾಕೆ ಮಾಡಿದ್ರು ಅಂದರೆ, ಇಫ್ ಯು ರಿಮೆಂಬರ್ ಬ್ರಿಟಿಷ್ ರೂಲ್ 1909 ಸಪ್ರೇಟ್ ಎಲೆಕ್ಷನ್ಸ್, ಸಪ್ರೇಟ್ ಎಲೆಕ್ಟರೇಟ್, 1919 ಸಪ್ರೇಟ್ ಎಲೆಕ್ಟರೇಟ್, 1935 ಸಪ್ರೇಟ್ ಎಲೆಕ್ಟರೇಟ್, ಜೊತೆಗೆ ಪ್ರತಿಯೊಬ್ಬರಿಗೂ ವೋಟ್ ಮಾಡೋಕ್ಕೂ ಕೊಟ್ಟಿರಲಿಲ್ಲ. ಇಂಡೈರೆಕ್ಟ್ ಎಲೆಕ್ಷನ್ಸ್, ಪಾರ್ಷಿಯಲ್ ಎಲೆಕ್ಷನ್ಸ್. ವೆನ್ ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ಪ್ರಿಪೇರ್ಡ್, ನಥಿಂಗ್ ಡೂಯಿಂಗ್, ನೋ ಡಿಸ್ಕ್ರಿಮಿನೇಷನ್, ಎವ್ರಿ ಒನ್ ವಿಲ್ ಗೆಟ್ ದ ಪವರ್ ಟು ವೋಟ್ ಅಂತ 21 ಇಯರ್ಸ್ ಕ್ರಾಸ್ ಆದವರಿಗೆ ವೋಟಿಂಗ್ ರೈಟ್ಸ್ನ ಕೊಟ್ಟಿದ್ರು. ಬಟ್ ಇವಾಗ ಅದನ್ನು 18 ಇಯರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ನೋಡಿ, ಈ ವಿಡಿಯೋ ತುಂಬ ಉದ್ದ ಆಗ್ಬೋದು, ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ಅ ವೆರಿ ವೆರಿ ಡೆಪ್ತ್ ಟಾಪಿಕ್, ಹೇಳ್ದೆ ಅಲ್ವಾ. ಆ್ಯಂಡ್ ಇದ್ರ ನೋಟ್ಸ್ನ ನಾನು ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೇನೆ. ಯು ಪೀಪಲ್ ಬೆಟರ್ ಜಾಯ್ನ್ ಇಟ್. ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಇದು ಬರೀ UPSC KPSC ಆಸ್ಪಿರೆಂಟ್ಸ್ಗಲ್ಲ, ಪ್ರತಿಯೊಬ್ಬರಿಗೂ ಕೂಡ ವೋಟಿಂಗ್ ರೈಟ್ಸ್ ಬಗ್ಗೆ ಗೊತ್ತಿರಬೇಕು. ಇಷ್ಟು ಅರ್ಥ ಆಗಿದ್ರೆ ಇವಾಗ ನೆನ್ಪಿಟ್ಕೊಳ್ಳಿ, ಈ ಎಲೆಕ್ಷನ್ ಕಮಿಷನರ್ಸ್ ಇದಾರಲ್ವಾ, ಇವ್ರದ್ದು ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಕೊಡಬೇಕು. ಇವ್ರನ್ನ ಕೆಲಸದಿಂದ ಅಷ್ಟು ಈಸಿಯಾಗಿ ತೆಗಿಯೋಕ್ಕಾಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ, ಅಲೋವೆನ್ಸಸ್ ಇದೆ ಅಲ್ವಾ, ಸ್ಯಾಲ್ರೀಸ್, ದಿಸ್ ಇಸ್ ಸೇಮ್ ಹ್ಯಾಸ್ ದ ಅಲೋವೆನ್ಸಸ್ ಆರ್ ದ ರಿಮೂವಲ್ ಅಂತ ತಗೊಳ್ಳಿ. ಇವ್ರನ್ನ ಕೆಲಸದಿಂದ ತೆಗಿಬೇಕು ಅಂತ ಇದ್ರೆ, ಒನ್ಸ್ ದೇ ಆರ್ ಅಪಾಯಿಂಟೆಡ್, ಇಫ್ ದೇ ಹ್ಯಾವ್ ಟು ಬಿ ರಿಮೂವ್ಡ್, ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜಸ್ನ ಹೇಗೆ ರಿಮೂವ್ ಮಾಡ್ತಾರೋ ಅದೇ ಥರ ರಿಮೂವ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಜಡ್ಜಸ್ನ ಕೆಲಸದಿಂದ ಹೇಗೆ ತೆಗೆದಾಕ್ತಾರೋ ಅದೇ ಪ್ರೊಸೀಜರ್. ಸಿನ್ಸ್ ಸುಪ್ರೀಂ ಕೋರ್ಟ್ ಡಿಸ್ಕಷನ್ ಇಸ್ ನಾಟ್ ಡನ್, ನಾನು ಹೇಳ್ತಾ ಇದ್ದೇನೆ ಹೇಗಾಗತ್ತೆ ಅಂತ. ನೋಡಿ, ಇವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ರಿಮೂವ್ ಮಾಡ್ಬೋದು. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾನ್ ರಿಮೂವ್ ದೆಮ್ ಇಫ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ, ನೆನ್ಪಿಟ್ಕೊಳ್ಳಿ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಪಾಸ್ ಅ ಬಿಲ್ ಬೈ ಸ್ಪೆಷಲ್ ಮೆಜಾರಿಟಿ. ಸ್ಪೆಷಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಆಗಬೇಕು ದಟ್ ದಿಸ್ ಪರ್ಸನ್ ಶುಡ್ ಇಫ್ ಎಲೆಕ್ಷನ್ ಕಮಿಷನರ್ನ ತೆಗಿಬೇಕಂತ ಇದ್ರೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಎರಡೂ ಮನೆಯಲ್ಲೂ ಬಿಲ್ ಪಾಸ್ ಆಗಬೇಕು. ಜೊತೆಗೆ ಎನ್ಕ್ವೈರಿ ಕೂಡ ಆಗತ್ತೆ. ದೇರ್ ವಿಲ್ ಬಿ ಅನ್ ಎನ್ಕ್ವೈರಿ. ಎನ್ಕ್ವೈರಿಯಲ್ಲಿ ಹೌದು ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ, ಪ್ರೂವ್ ಆದರೆ ಮಾತ್ರ ತೆಗಿಬೋದು. ಸುಮ್ಮನೆ ಸ್ಪೆಷಲ್ ಮೆಜಾರಿಟಿಯಲ್ಲಿ ಬಿಲ್ ಪಾಸ್ ಮಾಡಿದ್ರೆ ರಿಮೂವ್ ಮಾಡೋಕ್ಕಾಗಲ್ಲ. ದೇರ್ ವಿಲ್ ಬಿ ಅನ್ ಎನ್ಕ್ವೈರಿ ಆನ್ ದ ಕಮಿಷನರ್. ಇಫ್ the enquiry commission thinks that yes, this election commissioner is not working, then and only then he can be removed. ಸುಮ್ಮನೆ ಕಿತ್ತಾಕೋ ಹಾಗೆ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಸ್ವಲ್ಪ ಒಂದು ನಿಮಿಷ ಹೆಲ್ತ್ ಸರಿ ಇಲ್ಲಲ್ಲ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಎಲೆಕ್ಷನ್ ಕಮಿಷನರ್ ಬಗ್ಗೆ ನಿಮ್ಗೆ ಐಡಿಯಾ ಸಿಕ್ತು. ಹಿ ಇಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹಿ ಕ್ಯಾನ್ ಬಿ ರಿಮೂವ್ಡ್ ಆಸ್ ಅ ಸುಪ್ರೀಂ ಕೋರ್ಟ್ ಜಡ್ಜ್ ಇಸ್ ರಿಮೂವ್ಡ್. ಆ್ಯಂಡ್ ಇದು ಕೂಡ ನೆನಪಿರಲಿ, ಇಫ್ ಅ ಪರ್ಸನ್ ಹ್ಯಾಸ್ ಟು ಬಿ ರಿಮೂವ್ಡ್, ಲೋಕಸಭಾ ಮತ್ತು ರಾಜ್ಯಸಭಾ ಎರಡೂ ಕಡೆಯಿಂದ ಎನ್ಕ್ವೈರಿ ಆಗತ್ತೆ, ಬಿಲ್ ಪಾಸ್ ಆಗಬೇಕು. ದಟ್ಸ್ ಹೌ ಚೀಫ್ ಎಲೆಕ್ಷನ್ ಕಮಿಷನರ್ ಕ್ಯಾನ್ ಬಿ ರಿಮೂವ್ಡ್. ಇದಾದಮೇಲೆ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಒಂದು ನಿಮಿಷ ಸಾರಿ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಇವಾಗ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡಬೇಕು. ರಿಮೆಂಬರ್, ಎಲೆಕ್ಷನ್ಸ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ಎಲೆಕ್ಷನ್ಸ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ಏನೇನಾಗತ್ತೆ ಅಂತ ಹೇಳ್ತೇನೆ ನೋಡಿ. ಚೀಫ್ ಎಲೆಕ್ಷನ್ ಕಮಿಷನರ್ ಏನಿದ್ದಾರೆ, ಹಿ ವಿಲ್ ಬಿ ಇನ್ ಡೆಲ್ಲಿ ಅಲ್ವಾ. ಜನರಲಿ ಎಲ್ಲರೂ ಡೆಲ್ಲಿಯಲ್ಲಿ ಇರ್ತಾರೆ. ಜನರಲಿ ಲೋಕಸಭಾ ವಿಷಯಕ್ಕೆ ಬಂದರೆ, ಇನ್ ಎಂಟೈರ್ ಇಂಡಿಯಾ ದ ಎಲೆಕ್ಷನ್ ಹ್ಯಾಸ್ ಟು ಬಿ ಕಂಡಕ್ಟೆಡ್. ಇಮ್ಯಾಜಿನ್, ಪ್ರತಿ ದೇಶದಲ್ಲಿ, ಎಂಟೈರ್ ನಮ್ಮ ದೇಶದಲ್ಲಿ ಎಲೆಕ್ಷನ್ ಆಗಬೇಕು. ಇಷ್ಟು ದೊಡ್ಡ ದೇಶದಲ್ಲಿ ಪ್ರತಿಯೊಬ್ಬರು ವೋಟ್ ಹಾಕಬೇಕು. ಎಷ್ಟೊಂದು ಜಗಳ ಆಗತ್ತೆ ಅಂತ ನಿಮ್ಗೆ ಗೊತ್ತು. BJP, ಕಾಂಗ್ರೆಸ್, JDS ಎಲ್ಲರೂ ನಾಯಿ ಓಡ್ಕೊಳ್ತಿರ್ತಾರೆ. ಎವ್ರಿಥಿಂಗ್ ಇಸ್ ಕೇಯಾಸ್ ಇನ್ ಮೈ ಕಂಟ್ರಿ. ಇಂಥ ಒಂದು ಸಿಚುವೇಶನ್ ಅಲ್ಲಿ ಒಬ್ಬ ಎಲೆಕ್ಷನ್ ಕಮಿಷನರ್ ವಿತ್ 2 ಎಲೆಕ್ಷನ್ ಕಮಿಷನರ್, ದ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ 2 ಎಲೆಕ್ಷನ್ ಕಮಿಷನರ್ಸ್, ಈ 3 ಜನ ಇಷ್ಟು ದೊಡ್ಡ ದೇಶನ ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ, ರಿಮೆಂಬರ್ ಒನ್ ಥಿಂಗ್, ಆಲ್ ದೀಸ್ 3 ಪೀಪಲ್ ಹ್ಯಾವ್ ಎಕ್ಸಾಕ್ಟ್ಲಿ ಸೇಮ್ ಪವರ್ಸ್. ಚೀಫ್ ಎಲೆಕ್ಷನ್ ಕಮಿಷನರ್ ಹತ್ರ ಏನೇನು ಪವರ್ಸ್ ಇದೆಯೋ ಅದೇ ಪವರ್ಸ್ ಇವರಿಬ್ಬರ ಹತ್ರನೂ ಇರುತ್ತೆ. ಸೇಮ್ ಸ್ಯಾಲರಿ, ಎಲ್ಲರಿಗೂ ಸೇಮ್ ಸ್ಯಾಲರಿ ಇದೆ, ಸೇಮ್ ಪವರ್ಸ್ ಇದೆ, ಸೇಮ್ ಅಲೋವೆನ್ಸಸ್ ಇರುತ್ತೆ. ಸೇಮ್ ಅಲೋವೆನ್ಸಸ್. ಮತ್ತೆ ಹೇಳ್ತಾ ಇದ್ದೇನೆ,
ಆಲ್ ದೀಸ್ 3 ಪೀಪಲ್, ಇವನ್ ತೋ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ದ ಚೇರ್ಮ್ಯಾನ್, 3 ಜನರ ಹತ್ರ ಸೇಮ್ ಪವರ್ ಇದೆ, ಸೇಮ್ ಸ್ಯಾಲ್ರಿ ಇದೆ, ಸೇಮ್ ಅಲೋವೆನ್ಸಸ್ ಇದೆ. ಜೊತೆಗೆ ಸಿನ್ಸ್ ದಿಸ್ ಪೀಪಲ್ 3 ಪೀಪಲ್ ಆರ್ ಇನ್ ಡೆಲ್ಲಿ, ಇವ್ರು ಯಾವ ಥರ ಸಿಸ್ಟಮ್ ಸೆಟ್ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ. ದ ಟಾಪ್ ಮೋಸ್ಟ್ ಪೊಸಿಷನ್ ಇಸ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನಿದೆ, ದಿಸ್ ಇಸ್ ದಿ ಟಾಪ್ ಮೋಸ್ಟ್ ಪೊಸಿಷನ್. ಇವ್ರ ಕೆಳಗೆ ದಿಸ್ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಇರ್ತಾರಲ್ವಾ, ದಿಸ್ ಪರ್ಸನ್ ವಿಲ್ ಅಪಾಯಿಂಟ್ ಚೀಫ್ ಎಲೆಕ್ಟೋರಲ್ ಕಮಿಷನರ್. ಮೇಕ್ ಅ ನೋಟ್ ಆಫ್ ದಿಸ್. ಸಾರಿ, ಕಮಿಷನರ್ ಅಲ್ಲ, ಆಫೀಸರ್. This particular election commissioner will appoint chief electoral commissioner. He is the head of a state. ಕರ್ನಾಟಕ ಒಬ್ಬರು ಇರ್ತಾರೆ, ಆಂಧ್ರ ಪ್ರದೇಶಕ್ಕೆ ಒಬ್ಬರಿಗೆ ಇರ್ತಾರೆ, ತೆಲಂಗಾಣಕ್ಕೆ ಒಬ್ಬರು ಇರ್ತಾರೆ, ಯೂನಿಯನ್ ಟೆರಿಟರೀಸ್ಗೆ ಒಬ್ಬರು ಇರ್ತಾರೆ. ಅಂದರೆ ಒಂದು ಇಂಡಿಯಾದ ಹೆಡ್ ಯಾರು, ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ರೆ, ಎಲೆಕ್ಷನ್ಸ್ ಆಗುವಂಥ ಸ್ಟೇಟಲ್ಲಿ ಚೀಫ್ ಎಲೆಕ್ಟೋರಲ್ ಆಫೀಸರ್ನ ಕೂಡ ಅಪಾಯಿಂಟ್ ಮಾಡ್ತಾರೆ. ಈ ವ್ಯಕ್ತಿ ಏನು ಮಾಡ್ತಾನೆ, ಇನ್ ರಿಟರ್ನ್ ಹಿ ವಿಲ್ ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್. ಪ್ರತಿಯೊಂದು ಸ್ಟೇಟ್ಗೆ ಡಿಸ್ಟ್ರಿಕ್ಟ್ಸ್ ಇರುತ್ತೆ, ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ನೋಡಿ ಎಷ್ಟು ದೊಡ್ಡ ಸಿಸ್ಟಮ್. ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ, ಕಮಿಷನರ್ಸ್ ಆಫ್ ಎಲೆಕ್ಷನ್ ಕಮಿಷನರ್ಸ್ ಆರ್ ಸುಪ್ರೀಂ. ಅವ್ರೇನು ಮಾಡ್ತಾರೆ, ಚೀಫ್ ಎಲೆಕ್ಟೋರಲ್ ಆಫೀಸರ್ಸ್ನ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅವ್ರ ಕೆಳಗೆ ಏನು ಮಾಡ್ತಾರೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ನ ಸೆಲೆಕ್ಟ್ ಮಾಡ್ತಾರೆ. ಇಷ್ಟು ಸಾಕಾಗ್ತಿಲ್ಲ ಅಂತ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾರೆ, ಅವ್ರ ಕೆಳಗೆ ರಿಟರ್ನಿಂಗ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ರಿಟರ್ನಿಂಗ್ ಆಫೀಸರ್ ಅಂತ ಕರೀತಾರೆ, ಇವ್ನ RO ಅಂತ ಕರೀತಾರೆ. ರಿಟರ್ನಿಂಗ್ ಆಫೀಸರ್ ಇವರು ಒಂದೊಂದು ಕಾನ್ಸ್ಟಿಟ್ಯೂವೆನ್ಸಿಗೆ ಒಬ್ಬೊಬ್ರು ಇರ್ತಾರೆ. ಕಾನ್ಸ್ಟಿಟ್ಯೂವೆನ್ಸಿ ಅಂದರೆ ನಿಮ್ಮ ಏರಿಯಾ ಕಾನ್ಸ್ಟಿಟ್ಯೂಷನ್ ಒಬ್ಬ MLA MP ನಿಂತ್ಕೊಳ್ತಾರಲ್ವಾ, ಆ ಕಂಪ್ಲೀಟ್ ಏರಿಯಾಗೆ ಒಬ್ಬ ರಿಟರ್ನಿಂಗ್ ಆಫೀಸರ್ ಇರ್ತಾರೆ. ಇಷ್ಟು ಸಾಕಾಗಲ್ಲ ಅಂತ ರಿಟರ್ನಿಂಗ್ ಆಫೀಸರ್ ವಿಲ್ ಫರ್ದರ್ ಅಪಾಯಿಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್. ಇವ್ರ ಕೆಳಗೆ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಬರ್ತಾರೆ. ಇವ್ರ ಕೆಲಸ ಏನು, ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಎಲೆಕ್ಷನ್ ಆಗಬೇಕಾದ್ರೆ, ಒಂದು ಪರ್ಟಿಕ್ಯುಲರ್ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಎಲೆಕ್ಷನ್ ಆಗಬೇಕಾದ್ರೆ, ದಿಸ್ ಪರ್ಸನ್ ವಿಲ್ ಪ್ರಿಪೇರ್ ಎಲೆಕ್ಟೋರಲ್ ರೂಲ್ಸ್. ಅಂದರೆ ಶೀಟ್ ರೆಡಿ ಮಾಡ್ತಾರೆ, ಯಾರ್ಯಾರು ವೋಟ್ ಹಾಕಬೇಕು, ಎಲ್ಲೆಲ್ಲಿದ್ದಾರೆ ಅಂತ. ಅದನ್ನು ರೆಡಿ ಮಾಡೋದು ಯಾರು, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್. ಇವ್ರು ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ, ಯಾರ್ಯಾರು ವೋಟ್ ಹಾಕ್ಬೋದು ಅಂತ. ರಿಟರ್ನಿಂಗ್ ಆಫೀಸರ್ ಕೂಡ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬರೇ, ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ ಕೂಡ ಒಬ್ಬರೇ. ಇವರಿಬ್ಬರು ಯಾರ ಕೆಳಗೆ ಕೆಲಸ ಮಾಡ್ತಾರೆ, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನರ್ ಆಫೀಸ್, ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕೆಳಗೆ. ಇವ್ರು ಯಾರ ಕೆಳಗೆ ಕೆಲಸ ಮಾಡ್ತಾರೆ, ಚೀಫ್ ಎಲೆಕ್ಟೋರಲ್ ಆಫೀಸರ್ ಕೆಳಗೆ. ಇವರೆಲ್ಲ ಯಾರ ಕೆಳಗೆ ಆಪರೇಟ್ ಮಾಡ್ತಿದ್ದಾರೆ, ಎಲೆಕ್ಷನ್ ಕಮಿಷನರ್ ಮತ್ತೆ ಚೀಫ್ ಎಲೆಕ್ಷನ್ ಆಫೀಸರ್ಸ್ ಕೆಳಗೆ. ಇದು ಸಾಕಾಗ್ತಿಲ್ಲ ಅಂತ ಪ್ರತಿಯೊಂದು ಪೋಲಿಂಗ್ ಬೂತಲ್ಲಿ ನೀವು ಎಲೆಕ್ಷನ್ ಹಾಕಕ್ಕೆ ಹೋಗ್ತಿರಲ್ಲ, ವೋಟ್ ಹಾಕಕ್ಕೆ ಹೋಗ್ತಿರಲ್ಲ, ಪ್ರತಿಯೊಂದು ಬೂತಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಕೂಡ ಇರ್ತಾರೆ. ಹಿ ಈಸ್ ದ ಹೆಡ್ ಆಫ್ ದಟ್ ಪರ್ಟಿಕ್ಯುಲರ್ ಆಫೀಸ್. ನೀವು ಹೋಗಿ ಯಾವ ಬೂತಲ್ಲಿ ವೋಟ್ ಹಾಕ್ತಿರಲ್ವಾ, ಆ ಬೂತ್ನ ನೋಡ್ಕೊಳ್ಳೋಕ್ಕೆ ಪ್ರಿಸೈಡಿಂಗ್ ಆಫೀಸರ್ ಇರ್ತಾರೆ. ನೋಡಿ ಎಷ್ಟು ಜನ ಇರ್ತಾರೆ. ಫಸ್ಟ್ ಸೆಂಟ್ರಲ್ ಲೆವೆಲಲ್ಲಿ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಇದ್ದಾರೆ, ಜೊತೆಗೆ ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಎಲ್ಲರೂ ಬಂದರು. ಪ್ರತಿಯೊಂದು ಸ್ಟೇಟ್ಗೆ ಚೀಫ್ ಎಲೆಕ್ಟೋರಲ್ ಆಫೀಸರ್ ಇರ್ತಾರೆ. ಅವ್ರ ಕೆಳಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಇದ್ದಾರೆ. ಅವ್ರ ಕೆಳಗೆ ರಿಟರ್ನಿಂಗ್ ಆಫೀಸರ್ ಮತ್ತು ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಇದ್ದಾರೆ. ಅವ್ರ ಕೆಳಗೆ ಪ್ರಿಸೈಡಿಂಗ್ ಆಫೀಸರ್ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡೋಕ್ಕೆ ದೆರ್ ಈಸ್ ನೋ ಕ್ವಾಲಿಫಿಕೇಶನ್ಸ್ ಆರ್ ಎನಿಥಿಂಗ್ ಪ್ರಿಫರ್ಡ್. ಅಲ್ಲೇನು ಕೊಟ್ಟಿಲ್ಲ, ಇಷ್ಟು ಕ್ವಾಲಿಫಿಕೇಶನ್ ಇರಬೇಕು, ಅದಿರಬೇಕು, ಇದಿರಬೇಕಂತ. ಬಟ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಕಮಿಷನರ್ಸ್ಗೆ ಜನರಲಿ IAS ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ವೆನ್ ಎವರ್ ದೆರ್ ಇಸ್ ಎಲೆಕ್ಷನ್ಸ್, ದ ಹೆಡ್ ಈಸ್ ಗಿವನ್ ಬೈ IAS ಆ್ಯಂಡ್ IPS. ಸಿವಿಲ್ ಸರ್ವೆಂಟ್ಸ್ನೇ ಪಿಕ್ ಮಾಡ್ಕೊಳ್ತಾರೆ. ಬಟ್ ಸೆಂಟ್ರಲಲ್ಲಿ ಏನು ಕ್ವಾಲಿಫಿಕೇಶನ್ ಕೊಟ್ಟಿಲ್ಲ. ಬಟ್ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಫ್ ಕಮಿಷನರ್, ಎಲೆಕ್ಷನ್ ಕಮಿಷನರ್ ಈಸ್ 65 years. 65 ವರ್ಷ ಆದರೆ ಆ ಮಹಾನ್ ಭಾವ ರಿಟೈರ್ ಆಗಲೇಬೇಕು. ಅರ್ಥ ಆಗ್ತಿದೆಯಾ? ಸೊ ನೆನ್ಪಿಟ್ಕೊಳ್ಳಿ, ಸಿಸ್ಟಮ್ ಹೇಗಿದೆ ಎಲೆಕ್ಷನ್ಸ್ದು. ಎಲೆಕ್ಷನ್ ಕಮಿಷನರ್, ಚೀಫ್ ಎಲೆಕ್ಷನ್ ಕಮಿಷನರ್ ಸೆಂಟ್ರಲಲ್ಲಿ ಇರ್ತಾರೆ. ಅವ್ರೇನು ಮಾಡ್ತಾರೆ, ಯಾವ ಸ್ಟೇಟಲ್ಲಿ ಎಲೆಕ್ಷನ್ ಆಗಬೇಕು ಅಲ್ಲಿ ಎಲೆಕ್ಟೋರಲ್ ಆಫೀಸರ್ನ ಎಲೆಕ್ಟ್ ಮಾಡ್ತಾರೆ, ಒಬ್ಬರೇ ಸ್ಟೇಟ್ಗೆ ಒಬ್ಬರು. ಅವ್ರೇನು ಮಾಡ್ತಾರೆ, ಪ್ರತಿಯೊಂದು ಡಿಸ್ಟ್ರಿಕ್ಟ್ಗೆ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ಅವ್ರ ಕೆಳಗೆ ರಿಟರ್ನಿಂಗ್ ಆಫೀಸರ್ಸ್ ಆ್ಯಂಡ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ಸ್ ಆಫೀಸರ್ಸ್ ಇರ್ತಾರೆ. ಅವ್ರ ಕೆಳಗೆ ಪ್ರಿಸೈಡಿಂಗ್ ಆಫೀಸರ್ಸ್. ಎಲೆಕ್ಷನ್ಸ್ ಆಗೋ ಟೈಮಲ್ಲಿ ಪ್ಲಸ್ ಆನ್ ಡ್ಯೂಟಿ IPS ಆಫೀಸರ್ಸ್ನ ಕೂಡ ಅಪಾಯಿಂಟ್ ಮಾಡ್ತಾರೆ. ಗೊಂದಲಗಳಾಗಬಾರ್ದು, ಜಗಳಗಳಾಗಬಾರ್ದು ಅಂತ ಪ್ರತಿಯೊಂದು ಏರಿಯಾದಲ್ಲಿ ಕೂಡ IPS ಆಫೀಸರ್ಸ್, ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಇಫ್ ನೀಡೆಡ್ ಆರ್ಮಿನ ಕೂಡ ಡೆಪಾಯಿಂಟ್ ಮಾಡ್ತಾರೆ. ಇಫ್ ನೀಡೆಡ್ ಕೆಲವೊಂದು ಟೆರಿಟರೀಸಲ್ಲಿ ಎಲೆಕ್ಷನ್ಸೇ ಆಗಲ್ಲ, ಇಂಡಿಯನ್ ಆರ್ಮಿನ ತಗೊಬರ್ತಾರೆ, ಭಾಷಣ ಬರೋ ಥರ ಹೊಡಿತಾರೆ. ಎಂಡ್ ಆಫ್ ದ ಡೇ ದ ಮೇನ್ ಗೋಲ್ ಆಫ್ ಎಲೆಕ್ಷನ್ ಕಮಿಷನ್ ಈಸ್ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್. ನೋಡಿ, ಒಂದು ದೇಶದಲ್ಲಿ ಎಲೆಕ್ಷನ್ಸ್ ಮಾಡೋಕ್ಕೆ ಎಷ್ಟು ಉಪಾದ್ರೆ ಪಡಬೇಕಂತ ಮಿನಿಮಮ್ ಹೇಳ್ತಾ ಇದ್ದಾನೆ. ಒಂದೊಂದು ಬೂತಲ್ಲಿ ನೀವು ನೋಡಿರ್ತೀರ, ಹಾರ್ಟ್ ಅಟ್ಯಾಕಿಂದ ಬೂತಿಂಗ್ ಆಫೀಸರ್ ಸತ್ತೋದ್ರು ಅಂತ ಹೇಳ್ತಾರೆ. ಇಟ್ಸ್ ಟ್ರೂ. ಎಷ್ಟು ಪ್ರೆಷರ್ ಇರುತ್ತೆ ಅಷ್ಟು ಪ್ರೆಷರ್ ಇರುತ್ತೆ. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಒಂದು ಪೋಲ್ ಬೂತಲ್ಲಿ
ಒಂದು ಪೂಲ್ ಬೂತ್, ಇಲ್ಲಿ ಹೋಗಿ ನೀವು ಬೂತಲ್ಲಿ ವೋಟ್ ಮಾಡಬೇಕಂದ್ರೆ ಟು ರೆಡ್ಯೂಸ್ ದ ಬರ್ಡನ್ ಇನ್ ಈಚ್ ಬೂತ್ ಮ್ಯಾಕ್ಸಿಮಮ್ 1500 ಪೀಪಲ್ ಕ್ಯಾನ್ ವೋಟ್ ಅಂತ ಮಾಡಿರ್ತಾರೆ. ಒಂದೊಂದು ಬೂತಿಗೆ 1500 ಜನ ಎಟ್ ಮ್ಯಾಕ್ಸ್. ಆ್ಯಂಡ್ ನಿಮ್ಮ ಏರಿಯಾದಿಂದ ಫಾರ್ ಎವ್ರಿ 2 ಕಿಲೋಮೀಟರ್ ದೇರ್ ವಿಲ್ ಬಿ ಒನ್ ವೋಟ್ ಬೂತ್. ಅಂದರೆ ಪ್ರತಿ 2 ಕಿಲೋಮೀಟರ್ಗೆ ಒಂದು ವೋಟಿಂಗ್ ಬೂತ್ ಇದ್ದೇ ಇರುತ್ತೆ. ಆ್ಯಂಡ್ ಪ್ರತಿ ವೋಟಿಂಗ್ ಬೂತಲ್ಲಿ ಮ್ಯಾಕ್ಸಿಮಮ್ 1500 ಪೀಪಲ್ ವೋಟ್ ಮಾಡ್ತಾರೆ. ಆ್ಯಂಡ್ ರಿಗ್ಗಿಂಗ್ ಅಂದರೆ ಗೊತ್ತಾ, ಯಾವನೋ ಬಂದು ವೋಟ್ ಹಾಕಿದ್ರು ಹೆಚ್ಚು ಕಮ್ಮಿ ಆದರೆ ದಟ್ ಪರ್ಟಿಕ್ಯುಲರ್ ಪೋಲ್ ಬೂತ್ ಕ್ಯಾನ್ ಬಿ ಡಿಸ್ಕ್ವಾಲಿಫೈಡ್, ಅದನ್ನು ತೆಗೆದಾಕೋ ರೈಟ್ಸ್ ಕೂಡ ಇರುತ್ತೆ. ಆ್ಯಂಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಡಿಸಿಷನ್ನ ಕೊಟ್ಟರೆ, ಇಫ್ ದೇ ಸೇ ರಿಸಲ್ಟ್ಸ್ ಆರ್ ಡಿಕ್ಲೇರ್ಡ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಹೈಕೋರ್ಟ್ ಆಫ್ ಇಂಡಿಯಾ ನೀವೆಲ್ಲೂ ಕ್ವಶನ್ ಮಾಡೋ ಹಾಗೆ ಇಲ್ಲ. ಸಿನ್ಸ್ ಇಟ್ಸ್ ಇಂಡಿಪೆಂಡೆಂಟ್ ಬಾಡಿ, ದೇ ಹ್ಯಾವ್ ಗಿವನ್ ದ ಪವರ್ಸ್. ಅವ್ರು ಯಾರನ್ನ ಬೇಕಾದ್ರೂ ಡಿಸ್ಕ್ವಾಲಿಫೈ ಮಾಡ್ತಾರೆ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ಸ್, ಯಾರನ್ನ ಬೇಕಾದ್ರೂ ಕ್ವಾಲಿಫೈ ಮಾಡ್ತಾರೆ. ಇಷ್ಟಾದಮೇಲೆ ನೆನ್ಪಿಟ್ಕೊಳ್ಳಿ, ಇಷ್ಟಾದಮೇಲೆ ಇನ್ನೂ ಮುಗ್ದಿಲ್ಲ. ಓಕೆ, ಎಲೆಕ್ಷನ್ಸ್ ಆರ್ ನಾಟ್ ಡನ್. ಇನ್ನೂ ಡೆಪ್ತಲ್ಲಿ ಹೋಗ್ಬೇಕು ನಾನು ಈ ಟಾಪಿಕಲ್ಲಿ, ಬಟ್ ನನಗೆ ಆಯಾಸ ಆಗ್ತಿದೆ. ಬಟ್ ನಾವು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ನೋಡಿ, ಇವಾಗ ಹೌ ಗವರ್ನಮೆಂಟ್ ಈಸ್ ಎಲೆಕ್ಟೆಡ್, ಇದೊಂದು ತಿಳ್ಕೊಬೇಡಿ. ಹೌ ಗವರ್ನಮೆಂಟ್ ಈಸ್ ಎಲೆಕ್ಟೆಡ್. ಮತ್ತೆ ಈ ಟಾಪಿಕ್ ಬಗ್ಗೆ ಬಂದಾಗ, ವೆನ್ ಐ ಎಂಟರ್ ಬ್ಯಾಕ್ ಟು ದಿಸ್ ಟಾಪಿಕ್, ಇನ್ನೂ ಡೆಪ್ತಾಗಿ ಹೇಳ್ತೇನೆ ಆಯಿತಾ. ಪಾಲಿಟಿಯಲ್ಲಿ ಮುಂದೆ ಬರ್ತಾ ಮತ್ತೆ ಎಲೆಕ್ಷನ್ ಕಮಿಷನ್ ಬರುತ್ತೆ, ಅವಾಗ ಇನ್ ಡೆಪ್ತಾಗಿ ಹೇಳ್ತೇನೆ. ಇವತ್ತು ನಿಮಗೆಲ್ಲ ಗೊತ್ತಿರಬೇಕಷ್ಟೆ. ನೋಡಿ, ಹೌ ಗವರ್ನಮೆಂಟ್ ಈಸ್ ಎಲೆಕ್ಟೆಡ್ ಅಂದರೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಸೆಂಟ್ರಲ್ ಗವರ್ನಮೆಂಟಲ್ಲಿ ಲೋಕಸಭಾ ಎಲೆಕ್ಷನ್ಸ್. ಸೆಂಟ್ರಲ್ ಗವರ್ನಮೆಂಟಲ್ಲಿ ಯಾರಿರ್ತಾರೆ? ಲೋಕಸಭಾ ಎಲೆಕ್ಷನ್ಸ್. ಸ್ಟೇಟ್ ಗವರ್ನಮೆಂಟ್ಸಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ಸ್. ಸ್ಲೋ ಮೋಷನ್, ಇವಾಗ ಸ್ವಲ್ಪ ಸ್ಲೋ ಆಗಬೇಕು. ಸ್ಟೇಟ್ ಲೆಜಿಸ್ಲೇಚರ್ ಎಲೆಕ್ಷನ್ಸ್ ನೆನ್ಪಿಟ್ಕೊಳ್ಳಿ. ಸೆಂಟ್ರಲ್ ಗವರ್ನಮೆಂಟಲ್ಲಿ ಲೋಕಸಭಾ ಎಲೆಕ್ಷನ್ಸ್, ಸ್ಟೇಟ್ ಲೆಜಿಸ್ಲೇಚರ್ ಸ್ಟೇಟ್ ಎಲೆಕ್ಷನ್ಸ್. ಲೋಕಸಭಾ ಅಂದರೆ ನಾವು ಲೋಕಸಭಾ MP ಗಳಿಗೆ ವೋಟ್ ಹಾಕಬೇಕು. ವಿ ಆರ್ ವೋಟಿಂಗ್ ಫಾರ್ ಹೂಮ್? ಮೆಂಬರ್ ಆಫ್ ದ ಪಾರ್ಲಿಮೆಂಟ್, ಲೋಕಸಭಾ MP. ಇಲ್ಲಿ ನಾವು MLA, ಮೆಂಬರ್ ಆಫ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ವೋಟ್ ಹಾಕ್ಬೇಕು. ನೆನ್ಪಿಟ್ಕೊಳ್ಳಿ, MP ಗೆ ವೋಟ್ ಹಾಕ್ತಾ ಇದ್ದೀರಾ, MLAಗೆ ವೋಟ್ ಹಾಕ್ತಾ ಇದ್ದೀರಾ. ಇದಾದಮೇಲೆ ಯು ವಿಲ್ ಪಿಕ್ ದ ರೆಪ್ರೆಸೆಂಟೇಟಿವ್. ನಿಮ್ಮ ಏರಿಯಾಯಿಂದ ಒಬ್ಬೊಬ್ಬರು ಗೆಲ್ತಾ ಹೋಗ್ತಾರೆ. BJP ಅವ್ರು ಕೂಡ ಗೆಲ್ತಾರೆ, ಕಾಂಗ್ರೆಸ್ ಅವ್ರು ಕೂಡ ಗೆಲ್ತಾರೆ, ಆಮ್ ಆದ್ಮಿ ಪಾರ್ಟಿ ಅವ್ರು ಕೂಡ ಗೆಲ್ತಾರೆ, ಇಂಡಿಪೆಂಡೆಂಟ್ ಅವ್ರು ಕೂಡ ಗೆಲ್ತಾರೆ. ಒನ್ಸ್ MPs ಆರ್ ಎಲೆಕ್ಟೆಡ್ ಇನ್ ಸೆಂಟ್ರಲ್ ಗವರ್ನಮೆಂಟ್, ಒನ್ಸ್ MLAs ಆರ್ ಎಲೆಕ್ಟೆಡ್ ಇನ್ ದ ಸ್ಟೇಟ್ ಗವರ್ನಮೆಂಟ್, ಒಂದು ಅಸೆಂಬ್ಲಿ ಕೂತ್ಕೊಳ್ಳುತ್ತೆ, ಪಾರ್ಲಿಮೆಂಟಲ್ಲಿ ಹೋಗಿ ಡಿಸ್ಕಷನ್ಸ್. ಇವಾಗ ಏನಾಗುತ್ತೆ, ನೌ ಯು ಹ್ಯಾವ್ ಟು ಸೆಲೆಕ್ಟ್ ಅ ಗವರ್ನಮೆಂಟ್ ಹೇಗೆ ಸೆಲೆಕ್ಟ್ ಆಗ್ತಾರಂದರೆ, ಲೋಕಸಭಾದಲ್ಲಿ ನೆನ್ಪಿಟ್ಕೊಳ್ಳಿ, ಲೋಕಸಭಾದಲ್ಲಿ ಮೆಜಾರಿಟಿ ಆಫ್ ದ MPs ಇರ್ತಾರಲ್ವಾ, ಮೆಜಾರಿಟಿ ಆಫ್ ದ MPs ಯಾವ ಗವರ್ನಮೆಂಟ್ನ ಸೆಲೆಕ್ಟ್ ಮಾಡ್ತಾರೆ? BJPನ, ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿನ, ಇಂಡಿಪೆಂಡೆಂಟ್. ಫಾರ್ ಎಕ್ಸಾಂಪಲ್, ಇವಾಗ ಸೆಂಟ್ರಲ್ ಗವರ್ನಮೆಂಟ್ ಲೋಕಸಭಾದಲ್ಲಿ BJP ಮೆಜಾರಿಟಿ ಇದೆ ಅಲ್ವಾ, ಸೊ ದೀಸ್ MPs ವಿಲ್ ಪಿಕ್ ಫಾರ್ BJP ಗವರ್ನಮೆಂಟ್. ಇಂಡೈರೆಕ್ಟ್ ಆಗಿ ಹೇಳಬೇಕಂದ್ರೆ, ನೀವು ಯಾವಾಗ MP ಗೆ ವೋಟ್ ಹಾಕ್ತಾ ಇದ್ದೀರೋ, ಯು ಆರ್ ನಾಟ್ ಜಸ್ಟ್ ಸೆಲೆಕ್ಟಿಂಗ್ ದ ಕಾನ್ಸ್ಟಿಟ್ಯೂಯೆಂಟ್ MP, ಯು ಆರ್ ಆಲ್ಸೋ ಸೆಲೆಕ್ಟಿಂಗ್ ದ ಸೆಂಟ್ರಲ್ ಗವರ್ನಮೆಂಟ್. 50% ಆಫ್ ದ MPs ಯಾವ ಗವರ್ನಮೆಂಟ್ಗೆ ಸಪೋರ್ಟ್ ಮಾಡ್ತಾರೋ, ಯಾವ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೋ, ಗೆದ್ದ ಮೇಲೆ ಅವರೇ ಗವರ್ನಮೆಂಟ್ನ ಕಟ್ತಾರೆ. ಸ್ಟೇಟ್ ಗವರ್ನಮೆಂಟ್ ವಿಷಯಕ್ಕೆ ಬಂದರೆ, ಇಫ್ ಐ ಕಮ್ ಬ್ಯಾಕ್ ಟು ಸ್ಟೇಟ್ ಗವರ್ನಮೆಂಟ್, 50% MLAs ಯಾವ ಪೊಲಿಟಿಕಲ್ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೋ ದೇ ವಿಲ್ ಫಾರ್ಮ್ ದ ಗವರ್ನಮೆಂಟ್. ಸೊ ನಾವು ಟಾಕಿಂಗ್ ಇನ್ ಸಿಂಪಲ್ ಫಾರ್ಮ್ಯಾಟಲ್ಲಿ ಹೇಳಬೇಕಂದ್ರೆ, ನೆನ್ಪಿಟ್ಕೊಳ್ಳಿ, ಸಿಂಪಲಾಗಿ ಹೇಳ್ತಿದ್ದೇನೆ. ಸೆಂಟ್ರಲಲ್ಲಿ ಮೋದಿಗೆ 50% ಲೋಕಸಭಾ ಸಪೋರ್ಟ್ ಇದೆ, ಸ್ಟೇಟಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಕೂಡ 50% MLA ಸಪೋರ್ಟ್ ಇದೆ. ಇನ್ ಕೇಸ್ 50% ಸಪೋರ್ಟ್ ಬಿದ್ದೋದ್ರೆ, ರಿಮೆಂಬರ್, ನಿಮ್ಗೆ ಗೊತ್ತಿರುತ್ತೆ 2018 ಎಲೆಕ್ಷನ್ಸಲ್ಲಿ BJP ಡಿಂಟ್ ಗೆಟ್ ದ ಮೆಜಾರಿಟಿ. ನೆನ್ಪಿಟ್ಕೊಳ್ಳಿ, 2018 BJP ಡಿಂಟ್ ಗೆಟ್ ದ ಮೆಜಾರಿಟಿ. ಕಾಂಗ್ರೆಸ್ ಪ್ಲಸ್ JDS ಬರೀ 32-35 ಸೀಟ್ ಗೆದ್ದಿದ್ದು ಗುರು. JDS ಟುಗೆದರ್ ಸಮ್ಮಿಶ್ರ ಸರ್ಕಾರ, ಕೊಯಲಿಷನ್ ಗವರ್ನಮೆಂಟ್ನ ಫಾರ್ಮ್ ಮಾಡಿ ಕರ್ನಾಟಕದಲ್ಲಿ 2018 ಎಲೆಕ್ಷನ್ಸ್ ಆದಾಗ ಕಾಂಗ್ರೆಸ್ ಆ್ಯಂಡ್ JDS ಕೇಮ್ ಟು ಪವರ್. ಯಾರಪ್ಪ ಅದು? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಬಿಕೇಮ್ ದ CM. ನೆನ್ಪಿಡ್ತಾರೆ ನಿಮಗೆ, 2018 ಕುಮಾರಸ್ವಾಮಿ CM. ಬಟ್ ಇವಾಗ 2023 ಇನ್ನೂ ಎಲೆಕ್ಷನ್ಸ್ ಮತ್ತೊಂದ್ಸಲ ಆಗಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಹೇಗೆ CM ಆದರು ಅಂದರೆ, ಸ್ಟೇಟ್ ಅಸೆಂಬ್ಲಿ ವಿಧಾನಸೌಧದಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಂಗ್ರೆಸ್ ಆ್ಯಂಡ್ JDS ಲಾಸ್ಟ್ 50% ಮೆಜಾರಿಟಿ. ಅಷ್ಟೇ ಕಾನ್ಸೆಪ್ಟ್. 50% ಮೆಜಾರಿಟಿ MLAs ಯಾವಾಗ 50% MLAs ಸಪೋರ್ಟ್ ಕೊಡೋದು ನಿಲ್ಲಿಸ್ತಾರೋ, ಕಾಂಗ್ರೆಸ್ ಬಿದ್ದೋಗತ್ತೆ. ಇವಾಗ ನೆನ್ಪಿಟ್ಕೊಳ್ಳಿ, ಆಫ್ಟರ್ ದಿಸ್ ಇಷ್ಟು ಅರ್ಥ ಆಗಿದ್ರೆ, ಲಾಸ್ಟ್ ಥಿಂಗ್ ನೆನ್ಪಿಟ್ಕೊಳ್ಳಿ, ಒನ್ಸ್ ಮೆಜಾರಿಟಿ ಪಾರ್ಟಿ
ಈ ಸೆಲೆಕ್ಟೆಡ್, ದಟ್ ಈಸ್ BJP ಗವರ್ನಮೆಂಟ್ ಸೆಲೆಕ್ಟ್ ಆದರೆ ಇವಾಗ ಏನು ಮಾಡಬೇಕು, ದ ಹೆಡ್ ಆಫ್ ದಟ್ ಪೊಲಿಟಿಕಲ್ ಪಾರ್ಟಿ ವಿಲ್ ಬಿಕಮ್ ದ PM. ಫಾರ್ ಎಕ್ಸಾಂಪಲ್ BJP ಹೆಡ್ ಯಾರು? ಮೋದಿ. ಸ್ಟೇಟ್ ಗವರ್ನಮೆಂಟಲ್ಲಿ ಸದ್ಯಕ್ಕೆ BJP ಹೆಡ್ ಯಾರು ಅಂತ ಹೇಳಿದರೆ ಬಸವರಾಜ ಬೊಮ್ಮಾಯಿಯವರು. ಇನ್ ರಿಟರ್ನ್ ಹಿ ವಿಲ್ ಸೆಲೆಕ್ಟ್ ಆಲ್ ಇಸ್ ಕ್ಯಾಬಿನೆಟ್ ಆ್ಯಂಡ್ ಮಿನಿಸ್ಟರ್ಸ್. ಇವ್ರು ಹೋಗಿ ತಮ್ಮ ಮಿನಿಸ್ಟರ್ಸ್, ಫಿನಾನ್ಸ್ ಮಿನಿಸ್ಟರ್ಸ್, ಡಿಫೆನ್ಸ್ ಮಿನಿಸ್ಟರ್ಸ್ ಅವನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ದಿಸ್ ಟೀಮ್ ಆಫ್ ಮಿನಿಸ್ಟರ್ಸ್, PM and his ministers is called as government. So this is how people will elect the government. ನೀವು ಹಾಕೋ ವೋಟ್ ಮೇಲೆ ಸೆಲೆಕ್ಷನ್ಸ್ ಆಗ್ತಾ ಹೋಗುತ್ತೆ. ಇವಾಗ ಸದ್ಯಕ್ಕೆ ನೀವು 2 ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ. ಆರ್ಟಿಕಲ್ 324 ಗಿವ್ಸ್ ರೈಸ್ ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆರ್ಟಿಕಲ್ 326 ಗಿವ್ಸ್ ಯು ದ ಪವರ್ ಟು ವೋಟ್. ಇದೆರಡು ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಜನ್ಮ ಕೊಡುತ್ತೆ. ಇದರಲ್ಲಿ 3 ಜನ ಇದ್ದಾರೆ. ಚೀಫ್ ಎಲೆಕ್ಷನ್ ಕಮಿಷನರ್ ಸಪೋರ್ಟೆಡ್ ಬೈ 2 ಎಲೆಕ್ಷನ್ ಕಮಿಷನರ್ಸ್. And Article 326 says that any person who is having the age of 18+ can vote. ಈ 2 ಆರ್ಟಿಕಲ್ಸ್ ನೋಟ್ ಮಾಡ್ಕೊಳ್ಳಿ. ಮತ್ತೆ ಎಲೆಕ್ಷನ್ ಕಮಿಷನ್ ವಿಷಯಕ್ಕೆ ಬಂದಾಗ ವಿ ವಿಲ್ ಟಾಕ್ ಇನ್ ಡೆಪ್ತ್ ಆಫ್ ದಿಸ್. ಸೊ ಇವತ್ತಿಗೆ ಇದಕ್ಕಿಂತ ಜಾಸ್ತಿ ನಂಗೆ ಹೇಳೋಕ್ಕಾಗಲ್ಲ. ಸೊ ನಾಳೆಯಿಂದ ಮತ್ತೆ ಫಂಡಮೆಂಟಲ್ ರೈಟ್ಸ್ ವಿಡಿಯೋನ ಕಂಟಿನ್ಯೂ ಮಾಡ್ತೇನೆ. ದಿಸ್ ಟೈಮ್ ವೆನ್ ಯು ವೋಟ್, ಪ್ಲೀಸ್ ಮೇಕ್ ಶೋರ್ ದಟ್ ಯು ವೋಟ್ ರೆಸ್ಪಾನ್ಸಿಬಲ್ ಗವರ್ನಮೆಂಟ್. ಎಣ್ಣೆ ಕುಡ್ಕೊಂಡು ವೋಟ್ ಹಾಕ್ಬೇಡ್ರಪ್ಪ, ಚೆನ್ನಾಗಿ ವೋಟ್ ಹಾಕಿ. ಜೈ.